ನರೇಗಾ ಯೋಜನೆ ಬದಲಾಗಿ ಭಾರತ ಸರ್ಕಾರವು ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನ ಜುಲೈ 1ರಿಂದ ಜಾರಿಗೆ ತಂದಿದ್ದು ಸಾರ್ವಜನಿಕರು ಹಾಗೆ ಕೂಲಿ ಕಾರ್ಮಿಕರು ಕೈ ಜೋಡಿಸಿದಾಗಿ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಬಹುದು ಎಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೋರೇಗೌಡ ಅವರು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೆ 14 ಮತ್ತು 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಅವರು ಮಾತನಾಡಿದ್ರು. ಈ ಯೋಜನೆಯಡಿ ವೈಯಕ್ತಿಕ ಮತ್ತು ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದಿದ್ದಾರೆ. ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಂಯೋಜಕ ಯೋಗೇಶ್ ಸಿಆರ್ ಅವರು ಮಾತನಾಡಿ, ನರೇಗಾ ಅಡಿ 69 ಕಾಮಗಾರಿಗಳಿಗೆ 88,60,000 ರೂಪಾಯಿ ಹಾಗೆ 15ನೇ ಹಣಕಾಸು ಯೋಜನೆಯಡಿ 10 ಕಾಮಗಾರಿಗಳಿಗೆ 15,80,000 ರೂಪಾಯಿ ಅನುದಾನವನ್ನ ಬಳಸಲಾಗ್ತಾ ಇದೆ. ಇನ್ನು ಸಾರ್ವಜನಿಕರು ಕಾಮಗಾರಿಗಳಲ್ಲಿ ದೋಷವಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಬಹುದು ಎಂದರು. ಇನ್ನು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವೀಣಾ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ರು. ಕಾರ್ಮಿಕರ ವಲಸೆ ತಪ್ಪಿಸಿ ಆರ್ಥಿಕವಾಗಿ ಬಲಪಡಿಸಕ್ಕೆ ಈ ಯೋಜನೆ ತರಲಾಗಿದೆ ಎಂದಿದ್ದಾರೆ. ಇನ್ನು ಜನರಿಗೆ ಅವರಿರುವಂತಹ ಜಾಗದಲ್ಲಿಯೇ ಕೆಲಸ ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡ್ ಬಂದಿದ್ದಂತಹದ್ದು. ಈಗ ಅದು ವಿಪಿಜಿ ರಾಮ್ಜಿ ಅಂತ ಹೇಳಿ ನೂತನ ಹೆಸರು ಜೊತೆಗೆ ಬಂದಿದೆ. ಅದನ್ನ ಎಲ್ಲರೂ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. 382 ರೂಪಾಯಿ ಅದಕ್ಕೆ ಕೂಲಿ ಇದೆ ಅಂತ ಹೇಳಿದ್ರು. ಮತ್ತೆ ಪಿಡಿಒ ಅವರು ತುಂಬಾ ಉತ್ಸಾಹದಿಂದ ಮಾತಾಡಿದ್ರು, ಹೇಳಿದ್ರು ಕೆಲಸಗಳನ್ನ ಬನ್ನಿ ತಗೊಳ್ಳಿ, ಆ ಯೋಜನೆಯನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಳಿ. ಗೊತ್ತಿದ್ದವರು ಅದ್ರ ಬಗ್ಗೆ ಒಟ್ಟು 69 ಕಾಮಗಾರಿಗಳು ವೈಯಕ್ತಿಕವಾಗಿ ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟ 69 ಕಾಮಗಾರಿಗಳಿದೆ. 69 ಕಾಮಗಾರಿಗಳಲ್ಲಿ 67,59,160 ಕೂಲಿ ವೆಚ್ಚವನ್ನ ಸಂಬಂಧಪಟ್ಟ ಕೂಲಿ ಕಾರ್ಮಿಕರಿಗೆ ಜಮಾ ಆಗಿರುವಂತಹ ಅಭಿವೃದ್ಧಿಗೆ 21,26,346 ವೆಚ್ಚವನ್ನ ಸಾಮಗ್ರಿ ವೆಚ್ಚ ಅಂದ್ರೆ ಕಾಂಪೌಂಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೆಟ್ಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಇಂತಹ ಕಾಮಗಾರಿ ಮಾಡೋದಕ್ಕೆ ಸಾಮಗ್ರಿಯನ್ನು ಖರೀದಿ ಮಾಡಿರ್ತಕ್ಕಂಥ ಸರಬರಾಜುದಾರರಿಗೆ ಬಿಡ್ತಾರೆ. ಒಟ್ಟಾರೆ 78,75,506 ರೂಪಾಯಿ ಒಟ್ಟಾರೆ ಈ ಒಂದು ಕಾಮಗಾರಿಗೆ ಖರ್ಚಾಗಿರ್ತಕ್ಕಂಥ ಆ ಕಾಮಗಾರಿಗಳು ಯಾವ್ಯಾವುದು ಅನ್ನೋದನ್ನ ಹೇಳೋದಾದ್ರೆ ವಿಲೇಜ್ ವೈಸ್ ಹೇಳ್ಬಿಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಗೊತ್ತಾಗಿ ಮತ್ತೆ ಇನ್ನೊಂದು ಮುಂಚಿತವಾಗಿ ನಾನು ಈ ಸಂದರ್ಭ ಹೇಳಲೇಬೇಕು. ಈ ಒಂದು ಕಾಮಗಾರಿಗಳು 2 ವರ್ಷ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿರ್ತದೆ. ನೇರವಾಗಿ ಕಾಮಗಾರಿ ಸಿಗಲ್ಲ. ಜನ ಕೆಲಸ ಮಾಡೋಕೆ ನೇರವಾಗಿ ಆ ಕಾಮಗಾರಿಗಳು ಜನ ಕೆಲಸ ಮಾಡ್ತಿರ್ತಾವ. ಅದಾದ್ಮೇಲೆ ಒಂದೇ ಸರಿಗೆ ಮುಗಿಸಕ್ಕಾಗಲ್ಲ. ಯಾವುದೇ ರೀತಿಯಿಂದ ದುಡ್ಡಿಗೆ ಆಧಾರಿತ ಕೆಲಸ ಅಲ್ಲ. ಅಗ್ರಿಮೆಂಟ್ ಮಾಡ್ಬೋದು, ಮುಗಿಸ್ಬಿಡಿ ಅಂತ ಹೇಳಿದ್ರೆ ಡಿಮಾಂಡ್ ಓರಿಯೆಂಟೆಡ್ ಆಗೋದ್ರಿಂದ ಬೇಡಿಕೆ ಆಧಾರಿತ ಜನ ಯಾಕೆ ಕೆಲಸ ಮಾಡ್ತಾರೋ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಲಕ್ಷ್ಮೀಪುರ ಗ್ರಾಮದ ತಿರುನಾಳ ಗ್ರಾಮದಲ್ಲಿ ಹೊಸದೇ ಅಭಿವೃದ್ಧಿ ಕಾಮಗಾರಿ ಆಗಿದೆ. 4,71,000 ರೂಪಾಯಿ ಖರ್ಚಾಗಿದೆ. ಇನ್ನು ಆಟ ಮೈದಾನ ಅಂತ ಶಾಲಾ ಆಟ ಮೈದಾನ ಕಾಮಗಾರಿಗಳಾಗಿದೆ. ದೊಡ್ಡಮನೆ ಗ್ರಾಮದಲ್ಲಿ ಕಟ್ಟಡ ಮೈದಾನ ಆಗಿದೆ. 125 ದಿನ ಕೊಡ್ತೀವಿ ವರ್ಷಕ್ಕೆ. ಆದ್ರೆ ಇದು ಬೇಡಿಕೆ ಆಧಾರಿತ ಯೋಜನೆ. ಬೇಡಿಕೆ ಅಂದ್ರೆ ಒಬ್ಬ ನಮ್ಮ ಒಂದು ಏನು ಕುಶಲ ಕಾರ್ಮಿಕ ಇದ್ದಾನೆ, ಅವನು 1 ವರ್ಷದಲ್ಲಿ 125 ದಿನ ಪಡಿಬಹುದು ಗ್ರಾಮ ಪಂಚಾಯತಿಗೆ ಕೊಟ್ಟು. ಈಗ ಇವತ್ತಿನ ಈ ಜುಲೈ 1ರಿಂದ ಹಿಂದೆ 370 ರೂಪಾಯಿ ಇತ್ತು ಕೂಲಿ ಒಂದು ದಿನಕ್ಕೆ, ಮಾನವ ದಿನ. ಇವತ್ತು 382 ರೂಪಾಯಿ ಆಗಿದೆ. ನೀವು ಆಲ್ಮೋಸ್ಟ್ ನೋಡಿ ಯೋಚನೆ ಮಾಡಿ, 382 ಕೂಲಿಗೆ ಯಾರು ಕಾರ್ಮಿಕರು ನಮಗೆ ಕನಿಷ್ಠ 10 ಜನ ಅವ್ರು ಚೀಟ್ ಕೊಟ್ರೆ ಅವ್ರಿಗೆ ಸಮುದಾಯದ ಕಾಮಗಾರಿಗಳನ್ನ ನಾವು ಕೊಡಕ್ಕೆ ಅವಕಾಶ ಇದೆ. ಮತ್ತೆ ವೈಯಕ್ತಿಕ ಕಾಮಗಾರಿಗಳಲ್ಲಿ ದಲಿತ ಕೊಟ್ಟಿಗೆ ಇರ್ಬೋದು, ಜಮೀನು